ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಒಂದು ಸಮಯದಲ್ಲಿ ಕ್ರಿಸ್ಮಸ್ದ ಎಲ್ಲ ವಸ್ತು ನನಗೆ ಇಷ್ಟವಾದದ್ದು ನಕ್ಷತ್ರ ಯಾತಕ್ಕೆ ಇಷ್ಟ ಅಂತಂದರೆ, ನೋಡ್ರಿ, ದೇವರು ಹುಟ್ಟಿದಾಗ್ಲೂ ಆ 3 ರಾಜರಿಗೆ ತೋರಿಸಿದಂಥ ಆ ನಕ್ಷತ್ರದ ಬೆಳಕು ಆ ನಡು ರಾತ್ರಿನಲ್ಲಿ ಅವರನ್ನ ಸುಗಮವಾಗಿ ಆತನ ಬಳಿಗೆ ಕರೆದುಕೊಂಡು ಬಂತು. ಯಾಕಂತಂದರೆ ಅವರಲ್ಲಿದ್ದಂಥ ಒಂದೇ ಗುರಿ ಯೇಸುವನ್ನು ನೋಡಬೇಕು. ಎಂಥ ಆತುರತೆ ರಾಜರಿಗೆ ತಮ್ಮಲ್ಲಿದ್ದಂಥ ವಸ್ತುಗಳನ್ನು ಆತನಿಗೆ ಸಮರ್ಪಿಸಬೇಕು. ಪ್ರೀತಿ, ಒಲ್ಮೆ, ಅನ್ಯೋನ್ಯತೆ ಮೂವರಲ್ಲೂ ಅದು snowflakes, no snowflakes is identical. Each snowflakes are individual. It has different pattern. ಯಾವುದಕ್ಕೆ ಯಾವುದು ಮ್ಯಾಚ್ ಮಾಡೋಕ್ಕಾಗಲ್ಲ. ಬಿಕಾಸ್ ಗಾಡ್ has told you are fearfully and wonderfully made. So each of you are a snowflakes. ನಾವು ಕ್ರಿಸ್ಮಸ್ ಟ್ರೀಯಲ್ಲಿ ನೋಡೋದು ಬಂದ್ಬಿಟ್ಟು ಎಲ್ಲ ಒಂದೇ ಥರ ಕಾಣಿಸುತ್ತೆ. ಬಟ್ ಈ ಸ್ನೋಫ್ಲೇಕ್ ಬಂದ್ಬಿಟ್ಟು like you all each has an individual character, individual pattern, because it is God who created with his own thought of how we should be. Whatever information I know. Elizabeth. Wow. Season's greetings. ಎಲಿಜಬೆತ್ ಎಲ್ಲರಿಗೂ ನಮಗೆ ಇವತ್ತು ನಾವು ಕೇಳಿಸಿಕೊಂಡಿದ್ದೇವೆ, ಗೊತ್ತಿದೆ. ಪ್ರಾಯ ಹೋದವಳಾಗಿದ್ದು ಆದರೂ ದೇವರು ಆರಿಸಿಕೊಂಡ ಒಂದು ಹೆಂಗಸು. ಮತ್ತೆ ಅವರ ಯಜಮಾನರು ಯಾರು? ಹುಷಾರಾಗಿದ್ದೀರಾ, ಎದ್ದಿದ್ದೀರಂತ ನೋಡಕ್ಕೆ. Zachariah, he is also a priest in the temple of God. ಬಟ್ ಏನಂದ್ರೆ ಅವ್ರಿಗೂ ಒಂದು ಸಣ್ಣ ಡೌಟ್ ಬಂತು. ಅವರಿಗೆ ಬಂದು ಹೇಳಿದಾಗ, ನೀವು ಸಿ ಜಾನ್ ದ ಬ್ಯಾಪ್ಟಿಸ್ಟ್ ವಾಸ್ ಫೋರ್ರನ್ನರ್ ಆಫ್ ಜೀಸಸ್ ಕ್ರೈಸ್ಟ್. ಈ ಎಲಿಜಬೆತ್, ಶಿ ಇಸ್ ಅ ಬ್ಲೆಸ್ಸೆಡ್ ವುಮೆನ್ ಟು ಶಿ ಗೇವ್ ಬರ್ತ್ ಟು ಜಾನ್. ಆದ್ದರಿಂದ ತುಂಬಾ ವಿಶೇಷವಾದ ಒಂದು ಮಹಿಳೆ, ಜಸ್ಟ್ ಲೈಕ್ ಮದರ್ ಮೇರಿ. ಎಲಿಜಬೆತ್ ಇಸ್ ಎ ವೆರಿ ಸ್ಪೆಷಲ್ ವುಮೆನ್. ಥ್ಯಾಂಕ್ ಯು. ಬನ್ನಿ. Thank you, Jesus. Thank you, Jesus, for the Women's Christmas. Women's Christmas. ನಾನು ಅನ್ನದ ಬಗ್ಗೆ ಹೇಳೋಣ ಅಂತ ಇದ್ದೀನಿ. ಅವಳು 82 ವರ್ಷ ದೇವಾಲಯದಲ್ಲಿ ಕುಳಿತು ಅವಳು ಒಂದು ಪ್ರಾರ್ಥನೆ ಮಾಡ್ತಾ ಇದ್ಳು. ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾ, ಅವಳು ವಿಡೋಸ್ ಆದ್ರೂ ಅವಳು ಭಯಭಕ್ತಿಯಿಂದ ಎಲ್ಲದಕ್ಕಾಗಿ ಪ್ರಾರ್ಥನೆ ಮಾಡಿ ಅವಳು ತನ್ನ ಯೇಸು ಸ್ವಾಮಿ ಕರ್ತನ ಬರೋಣವನ್ನು ಅವಳು ಎಲ್ಲರಿಗೂ ತಿಳಿಸ್ತಾ ಬರ್ತಿದ್ದಳು. ಥ್ಯಾಂಕ್ ಯು. ಓಕೆ, ಕ್ರಿಸ್ಮಸ್ ಟ್ರೀ ಅದು ಸಿಂಬಲೈಸ್ ಆಫ್ ಬರ್ತ್ ಆ್ಯಂಡ್ ರಿಸರೆಕ್ಷನ್ ಆಫ್ ದ ಜೀಸಸ್ ಕ್ರೈಸ್ಟ್. ಓಕೆ, ಮರದಲ್ಲಿ ತೂಗು ಹಾಕಿದ್ದು. ಓಕೆ, ಅದನ್ನ ನೆನ್ಪು ಮಾಡ್ಕೊಳ್ಳಿ. ಸಿಂಬಲೈಸ್ ಅಂದರೆ ಮರ ಅಂದ ತಕ್ಷಣ ಯೇಸು ಸ್ವಾಮಿ ಏನು ಎಂಬುದಾಗಿ ನೀವು ಮಾಡ್ಕೊಳ್ಳಿ. ಮತ್ತು ಒಂದು ಮರ ಅಂತ ಹೇಳುವಾಗ ಲೈಫ್ ಆಫ್ ಗ್ರೋತ್, ಫರ್ಟಿಲಿಟಿ ಅಲ್ವಾ, ಫಲದಾಯಕವಾದದ್ದು, ಫಲ ಕೊಡುವಂಥದ್ದು. ಓಕೆ, ಮತ್ತು ಅದು ಗಾಡ್ಸ್ ಬ್ಲೆಸ್ಸಿಂಗ್ಸ್ನ ತರುವಂಥದ್ದು. ಫಲ ಕೊಟ್ಟ ಮೇಲೆ ನಮ್ಗೆ ಏನು ಸಿಗ್ತದೆ? ಬ್ಲೆಸ್ಸಿಂಗ್ಸ್ ತರುವಂಥದ್ದು. ಶಾರ್ಟ್ 3 ಲೈನ್ಸ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀವಿ. ಓಕೆ, ಹಾಗೆ ನೆನ್ಪಿಟ್ಕೊಳ್ಳಿ. ಯಾರಾದರೂ ಕೇಳಿದರೆ ಅದನ್ನು ಹೇಳಲಿಕ್ಕೆ ನಿಮಗೆ ಸಹ ಗೊತ್ತಿರಬೇಕಂತ. ಗಿಫ್ಟ್ ಬಾಕ್ಸ್ ಬಂದು ವೈಸ್ ಮೆನ್ ತೊಗೊಂಡು ಬಂದಿದ್ದು ನಮಗೆಲ್ಲ ಗೊತ್ತಿದೆ ಅಲ್ವಾ. ಏನು ಚಿನ್ನ, ಧೂಪ, ರಕ್ತಗೋಳದ ಬಾಕ್ಸ್ಗಳನ್ನು ಅವರು ತೊಗೊಂಡು ಬಂದರು ಅಂತ ನೋಡ್ತೀವಿ. ಈ ಒಂದು ಕುರುಬರು ಕೂಡ ಏನು ತೊಗೊಂಡ್ಬಂದ್ರು ಕಾಣಿಕೆಗೆ?
ಕುರಿ ಮರಿಗಳನ್ನು ತಂದರು. ಇವತ್ತು ಯಾಕೆ ನಾವು ಗಿಫ್ಟ್ ಬಾಕ್ಸ್ನ ಹ್ಯಾಂಗ್ ಮಾಡ್ತೀವಿ? ಜನರಿಗೆ ಕೂಡ ನಾವು ಗಿಫ್ಟ್ ಕೊಡ್ತೀವಿ. ಇವಾಗ ಗಿಫ್ಟ್ ಎಕ್ಸ್ಚೇಂಜ್ ಯಾರು ಮಾಡ್ಕೊಳ್ತಿದ್ದೀವಿ? ಇದು ನಾವು